ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಅನುಘಟ್ಟ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಅನುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜ್, ಸಂಘದ ವತಿಯಿಂದ ಇದುವರೆಗೆ 3 ಕೋಟಿಗೂ ಅಧಿಕ ರೂಪಾಯಿ ಸಾಲವನ್ನು ವಿತರಿಸಲಾಗಿದ್ದು, ರೈತರು ಹಾಗೂ ಸದಸ್ಯರ ಆರ್ಥಿಕ ಅಭಿವೃದ್ಧಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಒದಗಿಸಲಾಗುತ್ತೆ ಎಂದರು. ಹೈನುಗಾರಿಕೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸದಸ್ಯರಿಗೆ 3 ಲಕ್ಷ ರೂಪಾಯಿವರೆಗೆ ಸಾಲ ನೀಡುವ ಯೋಜನೆ ರೂಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಡೇರಿ ಸ್ಥಾಪಿಸುವ ಗುರಿಯನ್ನ ಹೊಂದಲಾಗಿದೆ ಎಂದರು. ಸದಸ್ಯರು ಸೊಸೈಟಿ ಮೂಲಕವೇ ರಸಗೊಬ್ಬರ ಖರೀದಿ ಮಾಡುವಂತೆ ಮನವಿ ಮಾಡಿದ ನಾಗರಾಜ್, ಸಂಘದಲ್ಲಿ ಠೇವಣಿ ಇಡೋದ್ರಿಂದ ಹೆಚ್ಚಿನ ಬಡ್ಡಿ ಲಾಭ ಪಡೆಯಬಹುದು ಎಂದರು. ಸಹಕಾರ ಸಂಘದ ಅಧ್ಯಕ್ಷ ವೀರಭದ್ರ ಶೆಟ್ಟಿ ಮಾತನಾಡಿ, ಪ್ರತಿಯೊಬ್ಬ ಸದಸ್ಯರು ಯಶಸ್ವಿನಿ ಯೋಜನೆಯ ಸೌಲಭ್ಯ ಪಡೆಯುವುದಕ್ಕೆ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದರು. ಸಂಘದ ವಿವಿಧ ಸೌಲಭ್ಯಗಳನ್ನು ಪಡೆಯುವ ಸದಸ್ಯರು ರಸಗೊಬ್ಬರವನ್ನು ಖಾಸಗಿ ಮಾರಾಟಗಾರರಿಂದ ಖರೀದಿಸುವ ಬದಲು ಸೊಸೈಟಿಯಲ್ಲೇ ಖರೀದಿಸುವಂತೆ ಮನವಿ ಮಾಡಿದರು. ಸೊಸೈಟಿಯಲ್ಲಿ ರಸಗೊಬ್ಬರ ಖರೀದಿ ಮಾಡುವುದರಿಂದ ಸಂಘಕ್ಕೂ ಆದಾಯ ದೊರೆಯಲಿದ್ದು, ಆ ಲಾಭವನ್ನು ಸಂಸ್ಥೆಯ ಅಭಿವೃದ್ಧಿಗೆ ಬಳಸಿಕೊಳ್ಳಬಹುದು ಎಂದರು. ಸಹಕಾರ ಸಂಘದ ಅಭಿವೃದ್ಧಿಗೆ ಸದಸ್ಯರ ಸಹಕಾರ ಅಗತ್ಯ ಅಂತ ಹೇಳಿದ ಅವರು, ಸಂಘದ ಮೂಲಕ ದೊರೆಯುವ ಸಾಲ, ರಸಗೊಬ್ಬರ ಮತ್ತು ಇತರೆ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವಂತೆ ಕರೆ ಕೊಟ್ಟರು. ಸಭೆಯಲ್ಲಿ ಆಡಳಿತ ಮಂಡಳಿ ಉಪಾಧ್ಯಕ್ಷೆ ಎಚ್.ಇ. ಇಂದಿರಾ, ನಿರ್ದೇಶಕರಾದ ಕೆ.ಜಿ. ಕುಮಾರ್, ಡಿ.ಎಚ್. ಗೌಡ, ಎಂ.ಟಿ. ವೆಂಕಟೇಶ್, ಕೆ.ಎಸ್. ಮಂಜುನಾಥ್, ಸುಧಾ, ಬಿ.ಪಿ. ಬಸವರಾಜ್, ಬಿ.ಐ. ನಟರಾಜ್, ಸಿಇಒ ಸಿ.ಎನ್. ಸತೀಶ್ ಹಾಗೂ ಸಿಬ್ಬಂದಿ ಪ್ರೇಮ, ಕಿರಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಗಣೇಶ್, ಬೇಲೂರು. ವರ್ಷದಿಂದ ಈ ಒಂದು ಸಂಸ್ಥೆ ಸತತವಾಗಿ ದುಡ್ಕೊಂಡು ಬರ್ತಾ ಇದೆ. 60 ವರ್ಷಗಳಲ್ಲಿ KCC ಮೇಲೆ ಡಿಪೆಂಡ್ ಆಗುವಂಥದ್ದಲ್ಲ. ಅದು 1992ರಿಂದ ಈಚೆಗೆ ಸಾಲ ಮನ್ನಾ ಅಂತ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಇವೆಲ್ಲ ಒಂದು ಸುಸ್ಥಿತಿಗೆ, ಸಹಕಾರ ಸಂಘಗಳು ಸುಸ್ಥಿತಿಗೆ ಬರೋಕ್ಕೆ ಪ್ರಾರಂಭ ಆಯಿತು. ಸಾಲ ಮನ್ನಾ ಮಾಡೋಕ್ಕಿಂತ ಮೊದಲು ನಮ್ಮ ಪರಿಸ್ಥಿತಿ ಭಾಳ ಕಷ್ಟ ಇತ್ತು, ಸಂದಿಗ್ಧ ಇತ್ತು. ಯಾಕೆಂದರೆ ರೈತರು ಬಡ್ಡಿ ಕಟ್ತಿರ್ಲಿಲ್ಲ. ನೀವೇ ಈಗ ಉದಾಹರಣೆಗೆ 3 ಕೋಟಿ ಸಾಲ ತಗೊಂಡಿದ್ದೀರಿ. ನಟರಾಜನ ಇಲ್ಲಿ 3 ಕೋಟಿ ಸಾಲ ಇದೆ. ಆದರೆ ಅದಕ್ಕಿಂತ ಮತ್ತು 1.25 ಕೋಟಿ ಮನ್ನಾ ಆಯಿತು. ಸನ್ಮಾನ್ಯ ಕುಮಾರಣ್ಣ ಅವರು ಸಾಲ ಮನ್ನಾ ಮಾಡಿದರು ಪೂರ್ಣ ಪ್ರಮಾಣದಲ್ಲಿ. ಆಗ 3-4.25 ಕೋಟಿ ಆಯಿತು. ಅದು ಇದ್ದಿದ್ರೆ, ಅದು ನಿಮ್ಗಳಿಗೆ ಮನ್ನಾ ಆಗಿದ್ದೇ ಇದ್ದಿದ್ರೆ ನಮ್ಮ ಬ್ಯಾಂಕ್ ಕೊಟ್ಟಿರ್ತಕ್ಕಂಥ ಇದು ಇವತ್ತು ನಾಳೆ ಏನಾದ್ರು ಸಾಲ ಯಾರಾದ್ರು ಸರ್ಕಾರ ಬಂದು ನಾಳೆ ಸಾಲ ಮನ್ನಾ ಮಾಡಿದ್ರೆ ಇದು 0 ಬಂದಿರುತ್ತೆ. ಮತ್ತೆ ನಾವು ಕೊಡ್ತೀವಿ ಅಲ್ಲಿಂದ ಕೌಂಟು ಅಲ್ವೇ ಸತೀಶ್? ಹಾಗಾಗಿ ಈ ಒಂದು ಸಂಸ್ಥೆ ಇಟ್ಕೊಂಡು ಹೇಳ್ತಾ ಇರೋದು ಅನ್ನೋ ಒಂದು ಆ ಥರದಲ್ಲಿ ಏನಿಲ್ಲ. ನಮ್ಗೆ ನಾಜಾದ್ ಅವರೇ, ನೀವು ಒಂದ್ಸರಿ ಅಧ್ಯಕ್ಷರಾದರೆ ನಮ್ಮ ಇಡೀ ಬೇಲೂರು ಸಹಕಾರ ಸಂಘಗಳು ಪೂರ್ತಿ ಆಗ್ತವೆ. ತುಂಬ ಲೋನ್ ಕೇಳಲೇ ಇರೋಲ್ಲ. ನಮಗೆ 1 ಕೋಟಿ ಕೊಟ್ಟು ಸಾಕು ಸ್ವಾಮಿ, ನಾವು ನಮ್ಮ ಸೊಸೈಟಿಲಿ ಸಾಲ ಕೇಳೋಂಥ ಪ್ರಮೇಯನೇ ಇರೋದಿಲ್ಲ. ಹಾಗಾಗಿ ಹಿಂದೆ ಸಹ ನಮ್ಮಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆ ಸಹಕಾರ ಸಂಘಕ್ಕಿಷ್ಟು, ಈ ಸಹಕಾರ ಸಂಘಕ್ಕೆ ಅಂತೇಳಿ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು. ನಮಗೆ ಕೋಟಿಯಿಂದ ಸ್ವಲ್ಪ ಮುಂಚೆ ಇದ್ದು 3 ಕೋಟಿ ಚಿಲ್ಲರೆ ಮುಗಿಸಿದ್ದು ನಾಗರಾಜ್ ಅಣ್ಣರೇ. ಅದು ಎಲ್ಲಾದರೂ ಹೇಳ್ಬೋದು. ಅವರು ಬಂದಮೇಲೆ 3 ಕೋಟಿ ಹತ್ತತ್ರ 3 ಕೋಟಿ ಚಿಲ್ಲರೆ ಹತ್ತತ್ರ ನಮಗೆ ಸಾಲ ವಿತರಣೆ ಮಾಡಿದ್ದಾರೆ. ದಯಮಾಡಿ ಇನ್ನು ಮುಂದೆ ಸಹ ಅವರು ಆ ಥರ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಸಹಕಾರ ಬಂಧುಗಳಿಗೆ ಹೇಳೋದಿಷ್ಟೇ, ನೀವು ಏನು ಸಾಲ ತಗೊಳ್ತೀರಾ 1 ಲಕ್ಷ, 2 ಲಕ್ಷ, 3 ಲಕ್ಷ, ಗೊಬ್ಬರಕ್ಕೆ ಮಾತ್ರ ಬೇರೆ ಕಡೆ ಹೋಗ್ತೀರಾ. ಸಾಲಕ್ಕೆ ನಮ್ಮ ಸಂಸ್ಥೆ ಬೇಕು, ಗೊಬ್ಬರ ತಗೊಳ್ಳೋಕ್ಕೆ, ದುಡ್ಡು ಕೊಟ್ಟು ತಗೊಳ್ಳೋಕ್ಕೆ ಬೇರೆ ಅಂಗಡಿ ಬೇಕು. ಯಾಕೆ ಆ ರೀತಿ ಮಾಡ್ತೀರಾ? ನಾನು ಕಳೆದ ಬಾರಿ ಸಹ